ಬಟ್ ಆ ನಿಮಿಷ ಆದಮೇಲೆ ಅರ್ಥ ಆಗುತ್ತೆ ನಾವು ಮಾಡ್ತಿರೋ ತಪ್ಪು ಅಂತ ಹೇಳಿ. ಬಟ್ ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂದರೆ ಇವತ್ತು ಸಂಕ್ರಾಂತಿ ಹಬ್ಬ. ಕೆಲವೊಬ್ಬರು ಸಂಕ್ರಾಂತಿನ 14ಕ್ಕೆ ಆಚರಿಸಿದ್ರೆ ಇನ್ನು ಕೆಲವೊಬ್ಬರು ಜನವರಿ 15ಕ್ಕೆ ಆಚರಿಸ್ತಾ ಇದ್ದಾರೆ. ಬಟ್ ಏನಂತಂದರೆ ನಾವು 15ಕ್ಕೆ ಆಚರಿಸ್ಬೇಕು. ಬಿಕಾಸ್ 14ಕ್ಕೆ ಬಂದು 3 ಗಂಟೆ ಮೇಲೆ ಮಕರ ಸಂಕ್ರಮಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಬ್ಬ ಮಾಡೋದಿದ್ರೆ 3 ಗಂಟೆ ಮೇಲೆ ಮಾಡ್ಬೋದು, ಇಲ್ಲ ಅಂತಂದರೆ 15ನೇ ತಾರೀಕಿಗೆ ಮಾಡ್ಬೋದು. ಬಟ್ ನಾನಿವತ್ತು ಆಫೀಸ್ ಹೋಗಿದ್ದೆ, ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನನಗೆ 15-20 ದಿನ ಆಯಿತು ಅನಿಸುತ್ತೆ, ಇನ್ನೂ ಹುಷಾರಾಗೇ ಇಲ್ಲ. ಅದೇ ಪ್ರೊಸೆಸಲ್ಲೇ ಇದ್ದೀನಿ. ತಲೆನೋವು, ನನಗೆ ಕೋಲ್ಡ್ ಎಲ್ಲ ಹೋಯಿತು, ಕೆಮ್ಮು ಇದೆ, ಬಟ್ ತಲೆನೋವು ಮಾತ್ರ ಹೋಗ್ತಾ ಇಲ್ಲ. ಸೊ ಸಿಕ್ಕಾಬಟ್ಟೆ ತಲೆನೋವು. ನನಗೆ ತಲೆನೋವೆಲ್ಲ ಇಶ್ಯೂಸೇ ಇಲ್ಲ, ಬಟ್ ಈಗ ಮೇ ಬಿ ಹುಷಾರಿಲ್ಲದೆ ಇರೋ ಕಾರಣ ಏನೋ ಗೊತ್ತಿಲ್ಲ, ಬರ್ತಾ ಇದೆ. ಸೊ ಹಾಗಾಗಿ ನಾನು ಏನೂ ರೆಕಾರ್ಡೆಲ್ಲ ಮಾಡ್ಕೊಂಡಿಲ್ಲ, ಹಾಗೆ ಹೋಗಿ ಬಂದೆ. ನಾನು ಹೋಗ್ತಿದ್ದೆ ಅಲ್ಲ, ರೋಡಲ್ಲಿ ಎಲ್ಲ ಫುಲ್ ರಂಗೋಲಿ, ಕಬ್ಬಂತೂ ಸಿಕ್ಕಾಪಟ್ಟೆ ಹಾಕಿದ್ರು. ಅಂದರೆ ಎಲ್ಲ ಅಂಗಡಿಗಳಲ್ಲಿ ಅಲ್ಲ, ಎಲ್ಲ ರೋಡ್ ಸೈಡ್ ಹಾಕಿದ್ರು. ಸೊ ನನಗೆ ಗೊತ್ತಾಯಿತು ಮೇ ಬಿ ಎಲ್ಲರೂ ಇವತ್ತೇ ಅಂದರೆ Jan 15 ಬಂದುಬಿಟ್ಟು ಸಂಕ್ರಾಂತಿನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾನು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಮನೆ ಹತ್ರನೇ ಇದೆ, ಜೊತೆಗೆ ಹೂ ತೊಗೊಂಡು ಬಂದಿದ್ದೀನಿ ಹೋಗೋಣ ಅಂತ ಹೇಳಿ. ಸೊ ನಾನು ಹೇಳ್ದೆ ಅಲ್ಲ, ನಾನು ಡ್ರೆಸ್ ಹಾಕ್ಕೋತೀನಿ ಅಂತೇಳಿ. ಸೊ ಇದು ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ಪಿಂಕ್ ಅನ್ನಲ್ಲ, ಅದು ಸಕ್ಕತ್ತಾಗಿದೆ. ಸೊ ಎರಡನ್ನೂ ಕೂಡ ಇಟ್ಕೋತಾ ಇದ್ದೀನಿ. ನಮ್ಮಮ್ಮ ಈ ವ್ಲಾಗ್ನ ನೋಡದೇ ಇದ್ದರೆ ಸಾಕು, ಯಾಕೆಂದರೆ ಅವ್ರು ಸಿಕ್ಕಾಪಟ್ಟೆ ಬೈತಾರೆ ನಾನು ಬಟ್ಟೆ ತೊಗೊಂಡೆ ಅಂತ ಗೊತ್ತಾದರೆ. ಅವ್ರಿಗೆ ಬಟ್ಟೆಗೆ ದುಡ್ಡು ಹಾಕ್ಬಾರ್ದು, ಬಂಗಾರ ಅದಕ್ಕೆಲ್ಲ ಹಾಕೋಬೋದು. ಸೊ ಅಷ್ಟೇ ಗೈಸ್. ಸೊ ಎಲ್ಲರಿಗೂ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಒಳ್ಳೆ ಯೋಚನೆ ಮಾಡಿ, ನನಗೂ ಇನ್ಕ್ಲೂಡಿಂಗ್ ನನಗೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಒಳ್ಳೆ ಯೋಚನೆ ಬರಬೇಕು ತಲೆಯಲ್ಲಿ, ಒಳ್ಳೆ ಮಾತಾಡಬೇಕು ಅಂತೇಳಿ. ಅಂತ ನಾವೇನು ಮಾಡ್ತೀವಿ, ಕೋಪ ಬಂದಾಗ ಅಥವಾ ಫ್ರಸ್ಟ್ರೇಷನ್ ಇದ್ದಾಗ ಎಲ್ಲನೂ ಹೊರಗೆ, ಬಟ್ ಆ ನಿಮಿಷ ಆದಮೇಲೆ ಅರ್ಥ ಆಗುತ್ತೆ ನಾವು ಮಾಡ್ತಿರೋ ತಪ್ಪು ಅಂತ ಹೇಳಿ. ಕಳೆದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಆ ತಪ್ಪು ಮಾಡಿದ್ದೀನಿ ಆ್ಯಂಡ್ ನೀವು ಮಾಡಿರ್ತೀರ. ಸೊ ಅದರಿಂದ ಎಲ್ಲ ಓವರ್ಕಮ್ ಮಾಡಬೇಕು ಅಂದರೆ ನಮ್ಮ ಸ್ವಲ್ಪ ತಲೆನ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನನ್ನ ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಗುರುವಾರ ವಿಶೇಷ ಪೂಜೆ ಇರುತ್ತೆ. ಸೊ ಹಾಗಾಗಿ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು 6 ಗಂಟೆ ಟೈಮ್. ಯಾಕೆ ಇಷ್ಟು ಲೇಟಾಗಿ ಅಂತಂದರೆ ಸ್ಟಾರ್ಟ್ ಮಾಡೋದೇ ಲೇಟ್. ಅಂದರೆ ನಿಮಗೆ ಗೊತ್ತಾ, ಅಲ್ಲಿ ನಾನು ಬೇಗ ಹೋದ್ರೂ, ಎಷ್ಟೊಂದು ಸರಿ ಬೇಗ ಹೋದ್ರೂ ಮಹಾಮಂಗಳಾರತಿ ಆಗೋದು 6:15ಗೆ. ಸೊ ಹಾಗಾಗಿ ನಾನು ಲೇಟಾಗೇ ಹೋಗೋಣ ಅಂತ ಇವತ್ತು ಅಂದ್ಕೊಂಡು ಮನೆಯಲ್ಲೇ ದೀಪ ಹಚ್ಬಿಟ್ಟು ಇವಾಗ ಹೊರಟಿದ್ದೀನಿ ಗೈಸ್. ಸೊ ನನ್ನ ಡ್ರೆಸ್ ನೋಡಿದ್ರಿ ಅಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ, ಎರಡು ಕೂಡ ತುಂಬ ಚೆನ್ನಾಗಿದೆ. ಸೊ ಎರಡನ್ನೂ ನಾನು ಇಟ್ಕೋತಾ ಇದ್ದೀನಿ ಅಷ್ಟೇ ಗೈಸ್. ನಿಮ್ಮನ್ನು ಮತ್ತೆ ಸಿಗ್ತೀನಿ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ನಾನು ಮನೇಲಿ ರಂಗೋಲಿ ಹಾಕಿದ್ದೀನಿ, ಅಂದರೆ ಚೆನ್ನಾಗಿರೋ ರಂಗೋಲಿನೇ. ಮೇ ಬಿ ನಿಮಗೆ ವೀಡಿಯೋಲಿ ಅದೇನು ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ತಂಗಿ ಅದಕ್ಕೆ ಕಮೆಂಟ್ ಮಾಡಿದ್ಲು, ಏನಿದು ಗೊಂಬೆ ಥರ ಬಿಡಿಸಿದ್ಯಾ ಅಂತೇಳಿ ಅಂತ. ಅದೇ ವೀಡಿಯೋಲಿ ಹೆಂಗೆ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಂತೂ ಹಾಕಿದ್ದೀನಿ. ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ, ಓಕೆನಾ ಗೈಸ್. ನಾನು ಮಿಂತ್ರಾಯಿಂದ 2 ಡ್ರೆಸ್ ತರಿಸಿದ್ದೀನಿ. ಸೊ ಅದನ್ನು ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ. ತೆಗೆದುಬಿಡ್ತೀನಿ ಒಂದು ನಿಮಿಷ. ಸೊ ಒಂದು ಇದು ಬಂದುಬಿಟ್ಟು ವಿ ನೆಕ್ ಇದೆ, ಮತ್ತೇನೆಂದರೆ ದುಪ್ಪಟ್ಟ ಬಂದು ಈ ಕಲರ್ ಇದೆ. ಸೊ ಇದನ್ನು ಇವತ್ತು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ, ಸಂಕ್ರಾಂತಿಗೆ. ಸೊ ಅದಾದಮೇಲೆ ಇನ್ನೊಂದಿದೆ, ಇದು ಬಂದುಬಿಟ್ಟು ಪಿಂಕ್ ಕಲರ್. ಸೊ ಇದು ವಿ ನೆಕ್ಕಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಫುಲ್ ಕಂಪ್ಲೀಟ್ ಸೆಟ್ ಬಂದುಬಿಟ್ಟು ಇದೇ ಕಲರ್ ಇರುತ್ತೆ, ಇದೇ ಕಲರ್ ದುಪ್ಪಟ್ಟ, ಇದೇ ಕಲರ್ ಪ್ಯಾಂಟ್ ಇದೇನೆ. ಬಟ್ ಇದ್ರದ್ದು ಬಂದುಬಿಟ್ಟು ಇದೇ ಕಲರ್ ಪ್ಯಾಂಟ್, ಬಟ್ ದುಪ್ಪಟ್ಟ ಬಂದುಬಿಟ್ಟು ಸಿಲ್ವರ್ ಕಲರ್ ಇದೆ. ಗೊತ್ತಿಲ್ಲ, ರಿವ್ಯೂ ನೋಡಿ ತೊಗೊಂಡೆ, ಬಟ್ ರಿವ್ಯೂ ಚೆನ್ನಾಗಿತ್ತು, ತುಂಬ ಜನ ತೊಗೊಂಡಿದ್ರು ಅಂತ ಹೇಳಿ ಅಂತ. ಸೊ ಇಷ್ಟ ಆದರೆ ಇಟ್ಕೋತೀನಿ, ಇಲ್ಲಾಂದರೆ ಮತ್ತೆ ವಾಪಸ್ ಹಾಕ್ತೀನಿ. ಸೊ ನೋಡೋಣ ಗೈಸ್, ನಾನು ಟ್ರಯಲ್ ಮಾಡಿ ನೋಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ಗೈಸ್. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿಯ ಶುಭಾಶಯಗಳು. ಏನಂದರೆ ಇವಾಗ ನಾನು ಡ್ರೆಸ್ ನೋಡ್ತಾ ಇದ್ದೆ ಯಾವುದು ಹಾಕೋಬೇಕು ಅಂತ ಹೇಳಿ. ಸೊ ಇದು ನಾನು ಹೇಳ್ದೆ ಅಲ್ಲ, ಪಿಂಕ್ ಕಲರ್. ಇದು ಬಂದುಬಿಟ್ಟು ದುಪ್ಪಟ್ಟ ಸಖತ್ತಾಗಿದೆ, ಈ ಥರ ವರ್ಕ್ ಇದೆ. ಆ್ಯಂಡ್ ಪ್ಯಾಂಟ್ಗೂ ಕೂಡ ಎಂಡಲ್ಲಿ ಈ ಥರ ಇದೆ. ಸೊ ಕ್ಲಾತ್ ಸಖತ್ತಾಗಿದೆ ಮಾತ್ರ. ಈವನ್ ಟಾಪ್ ಕೂಡ ಈ ಥರ ಇದೆ. ಆ್ಯಂಡ್ ಸ್ಲೀವ್ಸ್ಗೆ ಮತ್ತು ವರ್ಕ್ ಇದೆ, ಅಂದರೆ ಅದು ಅಲ್ಲಿ ನಿಮಗೆ ನೆಕ್ಕಲ್ಲಿ ಬಂದಿದೆಯೋ ಅದೇ. ಸೊ ಅದೇ ಥರನೇ ಇನ್ನೊಂದಿದೆ ಡ್ರೆಸ್ಸು, ಅದು ಕೂಡ ಪ್ಯಾಂಟ್ಗೆ ಈ ಥರ ಇದೆ.
ಆ್ಯಂಡ್ ಅದು ದುಪ್ಪಟ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಸೇಮ್ ಕಲರ್ ಆದರೆ ಇದು ಡಿಫ್ರೆಂಟ್ ಕಲರ್ ಇದೆ. ಆ್ಯಂಡ್ ದುಪ್ಪಟ್ಟಕ್ಕೆ ಲೇಸ್ ಥರ ಒಂದು ಬಾರ್ಡರ್ ಬಂದಿದೆ. ಆಮೇಲೆ ಇದು ಟಾಪಲ್ಲಿ ಫುಲ್ ಎಲ್ಲ ಈ ಥರ ಅಂದರೆ ಏನಿದೆ ಬುಟ್ಟ ವರ್ಕು ಏನೋ ಗೊತ್ತಿಲ್ಲ ಇದಿದೆ. ಇದು ವಿ ಕಟ್ಟಿದೆ. ಬಟ್ ಈ ಟಾಪಲ್ಲಿ ಏನಾಯ್ತಪ್ಪ ಅದು ಬಟ್ ಈ ಟಾಪಲ್ಲಿ ಆ ಥರ ಹೋಲ್ ಇದಿಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ. ಅಂದರೆ ಲೈಕ್ ಕೌಂಟ್ ಮಾಡ್ಬೋದು. ಒಂದು 3 to 4 ಇದೆ ಅನ್ಕೋತೀನಿ. ಸೊ ಇದು ಬಂದುಬಿಟ್ಟು ಈ ಥರ ಇದೆ. ಸೊ ಅದೇ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ ನಾನು ಯಾವ್ದು ಹಾಕ್ಕೊಳ್ಳೋದು ಅಂತ ಹೇಳಿ ಅಂತ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀನಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಇದು ಕೂಡ ನನಗೆ ಇಷ್ಟ ಇದೆ. ಇದು ಕೂಡ ವಿ ಕಟ್ಟಿದೆ ಆ್ಯಂಡ್ ಚೆನ್ನಾಗಿದೆ. ನೋಡೋಣ ಗೈಸ್ ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಅಂತ. ಗೈಸ್ ನನ್ನ ಇವತ್ತಿನ ಔಟ್ಫಿಟ್ ಇದು. ನಾನು ಹೇಳಿದೆ ಅಲ್ಲ 2 ಡ್ರೆಸ್ ತೊಗೊಂಡಿದೆ ಅಂತ, ಬಟ್ 2 ಸಿಕ್ಕಾಪಟ್ಟೆ ಸಖತ್ತಾಗಿದೆ ಗೈಸ್. ಸೊ ನಾನು 2 ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ವಾಪಸ್ ಮಾಡೋಣ, ಒಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಈ ವ್ಲಾಗ್ನ ನಮ್ಮಮ್ಮ ನೋಡದೆ ಇದ್ರೆ ಸಾಕು, ಅವ್ರಿಗೆ ಬಟ್ಟೆ ತೊಗೊಂಡ್ರೆ ಇಷ್ಟ ಆಗಲ್ಲ, ಸೊ ಬೈದಾಕ್ಬಿಡ್ತಾರೆ. ಬಟ್ 2 ಇಟ್ಕೋತೀನಿ. ಸೊ ಇದು ಬಂದುಬಿಟ್ಟು ಫುಲ್ ಸೆಟ್ಟಿಂಗ್ ಇದೆ. ಅದು ನಾನು ಹೇಳಿದೆ ಅಲ್ಲ, ವಿ ನೆಕ್ ಜೊತೆಗೆ ಹೋಲ್ ಡ್ರೆಸ್ ಈ ಥರ ಬುಟಾಸ್ ಇದೆ. ಆಮೇಲೆ ಈ ದುಪ್ಪಟ್ಟ ತುಂಬ ಚೆನ್ನಾಗಿದೆ, ಅಂದರೆ ವೈಟ್ ಕಲರ್ ಜೊತೆಗೆ ಈ ಥರ ಏನೋ ಬಾರ್ಡರ್ ಇದೆ, ಅಂದರೆ ಚೆನ್ನಾಗಿ ಬಾರ್ಡರ್ ಕೊಟ್ಟಿದ್ದಾರೆ. ಆಮೇಲೆ ಪ್ಯಾಂಟ್ ಕೂಡ ಚೆನ್ನಾಗಿದೆ. ಫಿಟ್ಟಿಂಗ್ ನಾನೇನು ಮಾಡಿಸೋದೇ ಬೇಡ, ಅಲ್ಲಿಗೆ ಅದೇ ಫಿಟ್ಟಿಂಗಾಗಿ ಬಂದುಬಿಟ್ಟಿದೆ. ಸೊ ಈ ಥರ ಇದೆ ಹೋಲ್ ಡ್ರೆಸ್, ನನಗೆ ಇಷ್ಟ ಆಯಿತು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ಪಿಂಕ್ ಅನ್ನಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. 2 ಸಕ್ಕತ್ತಾಗಿದೆ. ಸೊ ಹಾಗಾಗಿ ಬನ್ನಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ. ಇದೇ ರಂಗೋಲಿ ನಾನು ಹೇಳಿದ್ದು. ನಿಮ್ಗೆ ಹೆಂಗೆ ಕಾಣ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನು ಚೆನ್ನಾಗೇ ಹಾಕಿದ್ದೀನಿ. ನನ್ನ ತಂಗಿ ನಗಾಡ್ತಾ ಇದ್ಲು, ಏನು ಗೊಂಬೆ ಥರ ಬಿಡಿಸಿದ್ಯಾ ಅಂತ ಹೇಳಿ ಅಂತ. ಸೊ ಗೊತ್ತಿಲ್ಲ ಗೈಸ್ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಅಂದರೆ ಅದು ಸಂಕ್ರಾಂತಿಗೆ ರಂಗೋಲಿ ಬರುತ್ತಲ್ವ, ಸೊ ಅದನ್ನೇ ನೋಡ್ಕೊಂಡು ನಾನು ಹಾಕಿದೆ. ಆ್ಯಕ್ಚುಲಿ ಚೆನ್ನಾಗೇ ಬಂದಿತ್ತಪ್ಪ. ನಾನು ಹೇಳಿದೆ ಅಲ್ಲ, ಆಫೀಸಿಂದ ಬರಬೇಕಾದ್ರೆ ಎಲ್ಲ ಕಡೆ ಕಬ್ಬು ರಾಶಿ ಇಟ್ಕೊಂಡಿದ್ರು. ಆಮೇಲೆ ಗೆಣಸು ಅಷ್ಟೊಂದು ರೇಟ್ ಕೂಡ ಏನಿರಲಿಲ್ಲ. ಸೊ ನಾನು ಹಾಗೆ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ನನಗೆ ಹಣ್ಣು ಬೇಕಿತ್ತು, ಎಲ್ಲ ಸೇರಿಕೊಂಡು ವಾಪಸ್ ಅಂದರೆ ಮನೆಗೆ ತೊಗೊಂಡು ಬಂದೆ ನಾನು. ಅದಾದಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದೆ. ಯೂಶ್ವಲಿ ನಾನು ಹೋಗಿ ಕಾಯಬೇಕಿತ್ತು, ಬಟ್ ಈ ಸರಿ ನಾನು ಲೇಟಾಗಿ ಹೋಗಿದ್ದೆ. ಒಂದು 6:30 6:45 ಆಗಿತ್ತು ಅನಿಸುತ್ತೆ. ಸೊ ಮಹಾಮಂಗಳಾರತಿ ಆಗಿ ಎಲ್ಲನೂ ಅವರು ರೆಡಿ ಮಾಡಿ, ಆಮೇಲೆ ಅಲ್ಲಿ ಇದಿರುತ್ತೆ ಅಂದರೆ ಪ್ರೇಯರ್ ಮಾಡ್ತಾರೆ, ಅಂದರೆ ಭಜನೆ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಬಿಟ್ಟು ಪೂಜೆನೂ ಮುಗಿದು ಆಗಿತ್ತು. ಈ ಯೂಟ್ಯೂಬ್ ಪ್ರಾಸೆಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ. ಸೊ ನಾನು ಏನೇ ವೀಡಿಯೋಸ್ ನನ್ನ ಹಿಂದೆ ಕೂಡ ವಾಯ್ಸ್ ಇದ್ದರು, ಅಂದರೆ ಏನಾದರೂ ಮ್ಯೂಸಿಕ್ ಇದ್ದರೂ ಕೂಡ ನನಗೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ನ ರಿಮೂವ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ 2ನೇ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಾನು 1ನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ, ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಸೊ ಹಂಗಾಗಿ ಇಲ್ಲೂ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಎನಿವೇಸ್ ಮಕರ ಸಂಕ್ರಮಣ, ಎಲ್ಲ ಕಡೆ ವಿಶೇಷ ಪೂಜೆ ಇದ್ದೇ ಇರುತ್ತೆ. ಇಲ್ಲೂ ಪೂಜೆ ಆಯಿತು. ಸೊ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. 2 ದೇವಸ್ಥಾನದ 2 ಕುಂಕುಮ ಇದೆ, ಇನ್ನೊಂದು ಆಗಬೇಕಷ್ಟೆ. ಸೊ ಗೈಸ್ ನನ್ನ 3ನೇ ದೇವಸ್ಥಾನ ರಾಜರಾಜೇಶ್ವರಿ. ಇಲ್ಲಿ ನಡ್ಕೊಂಡೇ ಹೋಗ್ತಿದ್ದೀನಿ, ಯಾಕಂದರೆ ಪಕ್ಕದಲ್ಲೇ ಇದೆ ಇದು ದೇವಸ್ಥಾನ. ಹಾಗಾಗಿ ಇಲ್ಲೂ ಕೂಡ ತುಂಬ ಜನ ಇದ್ದಾರೆ. ಸೊ ಬನ್ನಿ ಹೋಗೋಣ ಗೈಸ್. ಇಲ್ಲೂ ಕೂಡ ದರ್ಶನ ಮುಗಿಯಿತು. ಇವಾಗ ಮನೆ ಕಡೆ ಅಷ್ಟೇ ಗೈಸ್. ದೇವಸ್ಥಾನಗಳಿಗೆಲ್ಲ ಹೋಗಿ ಇವಾಗ ಬಂದೆ. ಅಂದ್ಕೊಂಡಿದ್ದು ಒಂದೇ ದೇವಸ್ಥಾನ ಹೋಗೋಣ ಅಂತ ಹೇಳಿ, ಆದರೆ ಹೋಗ್ಕೊಂಡಿದ್ದು ಒಂದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಬಟ್ ಹೋದ್ಮೇಲೆ ಆ ಥರ ಮನಸ್ಸಾಗಲಿಲ್ಲ, ಅಂದರೆ ಎಲ್ಲಿ ಇನ್ನೊಂದು ಇವ್ರು ಶಾಪ ಕೊಟ್ಬಿಡ್ತಾನೋ ಅಂತ ಅನ್ನಿಸ್ತು. ಸೊ ಹಂಗಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ 3 ದೇವಸ್ಥಾನ ಹೋಗಿದ್ದೀನಿ. ಸೊ 3 ಬುಟ್ಟಿದೆ ಹೋಗಿ ಇವಾಗ ಮನೆಗೆ ಬಂದೆ. ಸೊ ನನ್ನ ಮಕರ ಸಂಕ್ರಾಂತಿ ಹಬ್ಬ ಹೀಗಿತ್ತು, ನಿಮ್ಮದು ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಅಂತಸ್ತನ್ನು ಕೊಟ್ಟು ಕಾಪಾಡಲಿ. ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ. ಸೊ ನಮ್ಮಿಬ್ರಿಗೂ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ನನಗೆ ಬೇಗ ಹುಷಾರಾಗಲಿ ಅಂತ ದಯವಿಟ್ಟು ದೇವರಲ್ಲಿ ಬೇಡ್ಕೊಳ್ಳಿ. ನಾನು ಅದನ್ನೇ ಬೇಡ್ಕೊಂಡು ಬಂದಿರೋದು. ತುಂಬ ಸಫರ್ ಮಾಡ್ತಾಯಿದ್ದೀನಿ, ತುಂಬ ಅಂದರೆ ತುಂಬ. ಮೇ ಬಿ ನಾನು ಗೊತ್ತಾಗ್ತಿಲ್ಲ, ಬಟ್ ತುಂಬ ಸಫರ್ ಅಂತೂ ಮಾಡ್ತಾಯಿದ್ದೀನಿ. ಸೊ
ದಯವಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಗೈಸ್. ಓಕೆನಾ? ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ನಾಳೆ ಫ್ರೈಡೇ ವರ್ಕಿಂಗ್ ಡೇ, ಸೊ ನನಗೇನು ಅಷ್ಟೊಂದು ವರ್ಕ್ ಇಲ್ಲ. ಓಕೆ, ಮ್ಯಾನೇಜಬಲ್ ಇದೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. ಬಾಯ್, ಮತ್ತೆ ಸಿಗೋಣ. ಓಕೆ, ಬಾಯ್.